ಭೂಮಿಯನ್ನು ಉಂಟು ಮಾಡಿ ಮನುಷ್ಯನನ್ನು ಇಟ್ಟಾಗ ಅವನು ಪರಿಶುದ್ಧತೆಯಲ್ಲಿದ್ದನು. ದೇವರ ಹಾಗೆಯೇ ಪಾಪವಿಲ್ಲದವನಾಗಿ ಆತನಿದ್ದನು. ಆದರೆ ಯಾವಾಗ ಅವಿಧೇಯತೆಯು ಅವನಲ್ಲಿ ಪ್ರವೇಶ ಮಾಡಿತೋ, ಪಾಪವು ರಕ್ತಗತವಾಗಿ ಸಂತತಿಯಲ್ಲಿ, ನಮ್ಮ ಮಾನವ ಸಂತತಿಯಲ್ಲಿ ಅದು ಹಬ್ಬಿತು. ಅದರಿಂದ ಬಿಡುಗಡೆ ಹೊಂದುವುದಕ್ಕೆ ಮನುಷ್ಯನಿಗೆ ಆಸೆ ಇದ್ದರೂ ಸಹ ಬಿಡಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ಅವನಿದ್ದನು. ಅವನಿಗೊಬ್ಬ ಸಹಾಯಕನು ಬೇಕು. ಮನುಷ್ಯನು ದಾನ ಧರ್ಮ ಮಾಡುವುದರಿಂದಾಗಲಿ ಅಥವಾ ತನ್ನ ಸ್ವಂತ ಇಚ್ಛೆಯನ್ನ ತೀರಿಸಿಕೊಳ್ಳುವುದರಿಂದ ಅವನು ಸಮಾಧಾನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವು ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಾಗಾದರೆ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೆ ಒಂದು ಮಾರ್ಗ ಇದೆ. ಅದು ಯಾವುದು ಎಂಬುದನ್ನು ನಾವು ಮುಂದಿನ ಹಾಡುಗಳಲ್ಲಿ ನಾವು ಕೇಳುತ್ತಾ ಹೋಗೋಣ. ಕತ್ತಲೆಯ ಕಣಿವೆಯಲ್ಲಿ ಮೂಡುವ ದೀಪದಂತೆ ಮೂಡಿತೊಂದು ಆಶಾ ಕಿರಣವೀಗ. ಕತ್ತಲೆಯ ಕಣಿವೆಯಲ್ಲಿ ಮೂಡುವ ದೀಪದಂತೆ ಮೂಡಿತೊಂದು ಆಶಾ ಕಿರಣವೀಗ. 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 ಬರಡಾದ ಭೂಮಿಯಲ್ಲಿ ಹುಟ್ಟುವ ವರದಿಯಂತೆ ಹುಟ್ಟಿತೊಂದು ಜೀವ ಜಲದ ಹೊರತೆ. ಬರಡಾದ ಭೂಮಿಯಲ್ಲಿ ಹುಟ್ಟುವ ವರದಿಯಂತೆ ಹುಟ್ಟಿತೊಂದು ಆಶಾ ಕಿರಣವರತೆ. ಹುಟ್ಟಿತೊಂದು ಜೀವ ಜಲದ ಹೊರತೆ. ಹುಟ್ಟಿತೊಂದು ಜೀವ ಜಲದ ಹೊರತೆ. ಹುಟ್ಟಿತೊಂದು ಜೀವ ಜಲದ ಹೊರತೆ. ಹುಟ್ಟಿತೊಂದು ಜೀವ ಜಲದ ಹೊರತೆ. ನಿರೀಕ್ಷೆಯೇ ಇಲ್ಲದ ಲೋಕದ ನಡುವಿನಲ್ಲಿ ಲೋಕದ ರಕ್ಷಕನ ಜನನ. ನಿರೀಕ್ಷೆಯೇ ಇಲ್ಲದ ಲೋಕದ ನಡುವಿನಲ್ಲಿ ಲೋಕದ ರಕ್ಷಕನ ಜನನ. ಲೋಕದ ರಕ್ಷಕನ ಜನನ.